ಅನೇಕ ಗಂಡಾಂತರಗಳ ಸುಳಿವನ್ನ ಕೊಡುವಂತಹ ಕಾಲಜ್ಞಾನಿ ಅನೇಕ ಗಂಡಾಂತರಗಳ ಸುಳಿವನ್ನ ಕೊಟ್ಟಿದ್ದಾರೆ. ಈಗ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಗವರ್ನರ್ ಸರ್ಕಾರದ ಬಗ್ಗೆ 2023ರಲ್ಲೇ ಸುಳಿವನ್ನ ಕೊಟ್ಟಿದ್ರು ಗುರೂಜಿ ಅವರು. ಈ ಹಿಂದೆಯೂ ಕೂಡ ರಾಜಕೀಯದ ರಹಸ್ಯವನ್ನ ಬೆಚ್ಚಿಟ್ಟಿದ್ರು ಗುರೂಜಿ ಅವರು. ಅನೇಕ ಗಂಡಾಂತರದ ಸುಳಿವನ್ನ ಕೊಟ್ಟಿದ್ರು ಗುರೂಜಿ ಅವರು. ರಾಜಕೀಯದ ಕೆಲವೊಂದಿಷ್ಟು ಆಟಗಳು ರೆಡ್ ಅಲರ್ಟ್ ನ ಘೋಷಿಸಿದ್ರು. ಸಾಕಷ್ಟು ಮಳೆಯಾಗುತ್ತೆ, ದೇಶದಾದ್ಯಂತ ರಾಜ್ಯಕ್ಕೆ ಯಾವ ರೀತಿಯಾದಂತಹ ಅಪಾಯ ಎದುರಾಗುತ್ತೆ, ಸಿನಿಮಾ ಜಗತ್ತಿನ ಬಗ್ಗೆ ಕೂಡ ಕೆಲವೊಂದಿಷ್ಟು ವಿಚಾರವನ್ನ ತಿಳಿಸಿದ್ರು. ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳಿದ್ರು. ಹೆಸರಾಂತ ನಾಯಕನೊಬ್ಬನಿಗೆ ಮಹಾಗಂಡಾಂತರ ಕಾದಿದೆ ಅನ್ನುವಂತ ಒಂದು ಸುಳಿವನ್ನ ಕೊಟ್ಟಿದ್ರು ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಈ ಹಿಂದೆ ಹೇಳಿದಂತೆ ಎಷ್ಟೋ ಕಾಲಜ್ಞಾನದ ಭವಿಷ್ಯವಾಣಿ ನಿಜವಾಗಿರೋದು ನಿಜಕ್ಕೂ ಕೂಡ ಈಗ ರೋಚಕ ಸಂಗತಿ ಅಂತ ಹೇಳಬಹುದು. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ನಿಂತ ದೊಡ್ಡದೊಂದು ಗಂಡಾಂತರ ದಕ್ಷಿಣ ಭಾರತಕ್ಕೆ ಕಾದಿದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ದರ್ಶನ್ ಅವರ ಪ್ರಕರಣ ಕೂಡ ಬಂತು. ವರ್ಷಾನುಗಟ್ಲೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಕೂಡ ವರ್ಷಾನುಗಟ್ಲೆ ಚರ್ಚೆ ಆಗ್ತಾನೆ ಇದೆ. ಇನ್ನು ಅನೇಕ ವಿಚಾರಗಳನ್ನ ಕೂಡ ಹೇಳಿದ್ರು ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಡ್ಯಾಮ್ ಬಗ್ಗೆ ಆಗಿರ್ಬೋದು, ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ಬಗ್ಗೆ ಆಗಿರ್ಬೋದು, ಗುರೂಜಿ ಅವರು ಕೆಲವೊಂದಿಷ್ಟು ಲೈವ್ ನಲ್ಲೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಈ ಹಿಂದೆ ಕೂಡ ತಾವು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳುವ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಗುರೂಜಿ ಅವರು ಹೇಳಿರುವಂತದ್ದೆಲ್ಲದೂ ಕೂಡ ನಿಜವಾಗಿ ಹೋಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳ ಹಿಂದೆ ಕೂಡ ತಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಸಿನಿರಂಗದ ಎಚ್ಚರಿಕೆಯ ವಿಚಾರವಾಗಿ ಕೊಟ್ಟಿದ್ರು. ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುತ್ತೆ ಅಂತ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ರು. ಸತ್ಯವಾಯಿತು. ಅದಕ್ಕೆ ಪೂರಕವಾಗುವಂತೆ ಒಂದು ಯಾಗವನ್ನ ಕೂಡ ನಡೆಸಲಾಯಿತು. ಅದರ ಪ್ರತಿಫಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗುರೂಜಿಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಈ ರಾಜಕೀಯದ ಚದುರಂಗದಾಟ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂತ ಸ್ಯಾಂಡಲ್ವುಡ್ಗೆ ಏನಪ್ಪ ಗತಿ ಬಂದ್ಬಿಡ್ತು, 2 ವರ್ಷದಿಂದಲೂ ಕೂಡ ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ರಾಜ್ಯದಲ್ಲಿ ಮಳೆ ಬಂತು, ಕೆಲವೊಂದಿಷ್ಟು ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಯಿತು, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು. ಈ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯ ಪ್ರಭಾವ ಜೋರಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಗುರೂಜಿ ಅವರು ಈ ಹಿಂದೆನೆ ಇವೆಲ್ಲ ಆಗೋದು 2 ವರ್ಷದ ಮುಂಚಿತವಾಗಿ ನಮ್ಮ ರಾಜ್ ನ್ಯೂಸ್ ನ ಮುಖಾಂತರವಾಗಿ ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿ ಆಗ್ತಾ ಇದೆ. ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಂತಹ ಭವಿಷ್ಯ ನಿಜವಾಗಿರುವಂತದ್ದು. ಪ್ರಮುಖವಾಗಿ ಮತ್ತೊಂದು ಸಾಕಷ್ಟು ಕುತೂಹಲ ಏನಪ್ಪಾ ಅಂತಂದ್ರೆ, ರಾಜಕೀಯದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗಿರುತ್ತೆ? ರಾಜೀನಾಮೆಯನ್ನ ಕೊಡ್ತಾರ ಸಿದ್ದರಾಮಯ್ಯನವರು, ಅಥವಾ ಈ ಒಂದು ಪ್ರಕರಣದಿಂದ ಮುಕ್ತರಾಗ್ತಾರ? ದರ್ಶನ್ ಅವರಾಗಿರ್ಬೋದು, ಈಗಾಗಲೇ ಅವರು ಇನ್ನೂ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋವರೆಗೂ ಕೂಡ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಇನ್ನು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಅದರ ಜೊತೆಗೆ ತುಂಗಭದ್ರಾ ಡ್ಯಾಮ್ ವಿಚಾರವಾಗಿ, ತುಂಗಭದ್ರಾ ಡ್ಯಾಮ್ ನಲ್ಲಿ ಚೈನ್ ಕಟ್ ಆಗುತ್ತೆ ಅನ್ನುವಂಥದ್ದನ್ನೇ ಯಾರು ಊಹಿಸಿರ್ಲಿಲ್ಲ. ರೈತರಿಗೆ ಸಂಕಷ್ಟ ಆಗುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ಎಲ್ಲವೂ ಆಗಿದ್ದಾಗಿದೆ. ಗುರೂಜಿ ನುಡಿದಂತಹ ಆ ಕಾಲಜ್ಞಾನ, ಅವರ ಭವಿಷ್ಯ ಎಲ್ಲವೂ ಕೂಡ ನಿಜವಾಗಿರುವಂಥದ್ದು. ಪ್ರಮುಖವಾಗಿ ಹಾಗಿದ್ರೆ ಗುರೂಜಿ ಅವರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವ ವಿಚಾರವಾಗಿ ಏನ್ ಹೇಳ್ತಾರೆ? ಈಗಾಗಲೇ ಅವರು ನುಡಿದಿರುವಂತಹ ಭವಿಷ್ಯ ಎಲ್ಲ ಕೂಡ ಸತ್ಯವಾಗಿದೆ. ನಮ್ಮ ರಾಜ್ ನ್ಯೂಸ್ ಮುಖಾಂತರವಾಗಿ ಲೈವ್ ನಲ್ಲೇ ಕೆಲವೊಂದಿಷ್ಟು ಭವಿಷ್ಯವನ್ನ ನುಡಿದು ಬಿಟ್ಟಿದ್ದಾರೆ. ಸೊ ಒಂದು ಕಡೆ ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಂತಹ ಭವಿಷ್ಯ ಸತ್ಯವಾಗ್ತಾ ಇದೆ. ನಿನ್ನೆ ಮೊನ್ನೆ ಹೇಳಿದ್ದಲ್ಲ ಈ ವಿಚಾರ. 2 ವರ್ಷದ ಹಿಂದೆಯೇ ಡಿಸೆಂಬರ್ 22ರಂದೇ ಕೂಡ ಈ ಒಂದು ವಿಷಯದ ಬಗ್ಗೆ ತಮ್ಮ ಕಾಲಜ್ಞಾನದ ಮುಖಾಂತರವಾಗಿ ಭವಿಷ್ಯವನ್ನ ನುಡಿದಿದ್ರು. ಈಗ ಇದೇ ವಿಚಾರವಾಗಿ ಏನ್ ಹೇಳ್ತಾರೆ ಗುರೂಜಿ? ನಮ್ಮೊಟ್ಟಿಗೆ ಸ್ವತಃ ಕಿರಣ್ ಕುಮಾರ್ ಗುರೂಜಿ ಅವರು ಸಂಪರ್ಕದಲ್ಲಿದ್ದಾರೆ. ಗುರೂಜಿ, ಪ್ರಮುಖವಾಗಿ ಈ ಹಿಂದೆ ಕೂಡ ತಾವು ಹೇಳಿದ್ರಿ, ಮುಂದಿನ ದಿನಗಳಲ್ಲಿ
ಗವರ್ನರ್ ಸರ್ಕಾರ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಅಂತಹದ್ದೇ ವಾತಾವರಣ ಸೃಷ್ಟಿ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ ಪ್ರಮುಖವಾಗಿ. ಸೊ ಮುಂದೇನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಗುರೂಜಿ. ಯಾಕಂದ್ರೆ ನೀವು ನುಡಿದಿರುವಂತಹ ಭವಿಷ್ಯ ಇವತ್ತು ನಿನ್ನೆ ಮೊನ್ನೆದಲ್ಲ, 2 ವರ್ಷದ ಹಿಂದೆ ವಿಚಾರವಾಗಿ ನಮಗೆ ಸಾಕಷ್ಟು ಈ ತರ ಆಗತ್ತೆ ಅಂತ ಭವಿಷ್ಯವನ್ನೇ ನುಡಿದಿದ್ರಿ. ಏನಾಗಬಹುದು? ಆಘಾತಕಾರಿ ಸನ್ನಿವೇಶ ಏನಾದ್ರೂ ಆಗುತ್ತಾ ಅಥವಾ ಏನು? ಹೌದು, ಇದು ಏನಂದ್ರೆ ಆಕ್ಚುಲಿ ನಾವು ಕೊಟ್ಟ ಟೈಮ್ ಮೇ ಜೂನ್ ಅಂತ ಇತ್ತು. ಸೊ ಅದೇ ಟೈಮಲ್ಲಿನೇ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಶುರು ಆಯಿತು. ಸೊ ಅಲ್ಲಿಂದನೇ ಇವೆಲ್ಲನೂ ಅದು ಒಂದಲ್ಲ ಒಂದು ಸಮಸ್ಯೆ ಶುರು ಆಗಿದೆ. ಆಕ್ಚುಲಿ ನಮ್ಮ ಒಂದು ಅನಲೈಸ್ ಪ್ರಕಾರ ಒಂದು ಮೇ ಜೂನ್ ಅಲ್ಲಿನೇ ಇದು ರಾಜಭಾರ ಕಟ್ ಅಂತ ತೋರಿಸ್ತಾ ಇತ್ತು. ಸೊ ಇದು ಏನಾಗುತ್ತೆ ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಯಾಕೆ ಈ ತರ ಆಗ್ತಾ ಇದೆ ಇನ್ ಡೆಪ್ತ್ ನಾನು ಅನಲೈಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ, ಸ್ವಯಂ ಚಾಮುಂಡೇಶ್ವರಿನೇ ಆ ತಾಯಿನೇ ಸಿದ್ದರಾಮಯ್ಯರಿಗೆ ರಕ್ಷಣೆ ಮಾಡ್ತಿದ್ದಾಳೆ. ಯಾವ ತರ ರಕ್ಷಣೆ ಅಂತಂದ್ರೆ ಈ ಒಂದು ಮಂತ್ರಿ ಪದವಿಯಲ್ಲಿ ಇರೋದ್ರಿಂದ ಅವ್ರಿಗೂ ಮುಂದೆ ಒಂದು ಕಂಟಕಗಳು ಇದೆ, ಅವ್ರ ಫ್ಯಾಮಿಲಿಗೂ ಕಂಟಕ್ಕಿದೆ. ಅದನ್ನ ತಪ್ಸಕ್ಕಂತಾನೆ ತಾಯಿ ಈ ತರವಾಗಿ ಅವ್ರ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಸನ್ನಿವೇಶನ ಅವ್ರು ತಂದು ಕೊಟ್ಟಿದ್ದಾಳೆ. ಈ ಹಿಂದೆ ಕೂಡ ಅವರು ಒಂದು ರಾಜಭಾರ ಮಾಡುವಾಗ ಅವರ ಒಂದು ಮಗನಿಗೆ ಸಮಸ್ಯೆ ಆಯಿತು. ಸೊ ಅದೇ ತರವಾದಂತಹ ಸನ್ನಿವೇಶಗಳು ಮತ್ತೆ ರಿಪೀಟ್ ಆಗ ಕಾರಣಕ್ಕೋಸ್ಕರ ಸ್ವಯಂ ಆ ತಾಯಿನೇ ಅವರಿಗೆ ಈ ತರವಾದಂತಹ ಸನ್ನಿವೇಶವನ್ನು ತಂದು ಒಡ್ಡಿದ್ದಾರೆ. ಇದು ಏನಾಗುತ್ತೆ, ಅವರು ಇವಾಗ ಅವ್ರ ಟೈಮ್ ಪೀರಿಯಡ್ ಪ್ರಕಾರ ಮುಗಿದು ಹೋಗಿದೆ. ನಾವು ಅನಲೈಸ್ ಮಾಡೋ ಪ್ರಕಾರ ಇವಾಗ ಅವ್ರು ಏನಾದ್ರೂ ಈ ಒಂದು ಅಧಿಕಾರನೇ ಬೇಕು ಅಂತ ಈ ತರ ಒಂದು ಏನಾದ್ರೂ ಹೋದ್ರು ಅವ್ರಿಗೆ ಏನಾಗುತ್ತೆ, ಈ ಮುಂದೆ ಬರೋ ಟೈಮ್ಗಳಲ್ಲಿ ಕೂಡ ಅವರಿಗೂ ಸಮಸ್ಯೆ, ಅವ್ರ ಕುಟುಂಬಕ್ಕೂ ಸಮಸ್ಯೆ ಇದೆ. ಅದಲ್ಲದೇನೆ ಅವರು ಒಂದು ತಮ್ಮಷ್ಟು ತಾವು ಕ್ಲೀನ್ ಚಿಟ್ ಅದ ಪ್ರೂವ್ ಮಾಡ್ಕೋಬೇಕಾದಾಗಲೂ ಕೂಡ ಅದೇನಾಗುತ್ತೆ, ತುಂಬಾನೇ ಒಂದು ಕರ್ನಾಟಕದಲ್ಲಿ ಒಂದು ವೈಲೇಷನ್, ಅವ್ರ ಅನ್ಯಾಯಿಗಳಿಂದ ಒಂದು ಪ್ರೊಟೆಸ್ಟ್ ಅದು ಇದು ಏನೋ ನಾವು ನೂರೆಂಟು ಆಗ್ತಾ ಹೋಗ್ತವೆ. ಸೊ ಹಂಗಾಗಿ ಇದು ಒಂದು ಸ್ಮೂತ್ ಪ್ರೊಸೆಸ್ ಅಂತೂ ಮುಂದಂತೂ ಖಂಡಿತ ಇಲ್ಲ. ಅವರು ಅಧಿಕಾರ ಬೇಕೆ ಅಂತ ಕುತ್ಕೊಂಡ್ರು ಮುಂದಾಗುವಂತ ಪ್ರೊಸೆಸ್ ಮಾತ್ರ ಖಂಡಿತವಾಗಿ ಸ್ಮೂತ್ ಇಲ್ಲ. ಅದು ಒಂದಲ್ಲ ದುರಂತಕ್ಕೆ ನಾಂದಿ ಆಗೋದು ಗ್ಯಾರಂಟಿ. ಇವ್ರು ಇಲ್ಲಿ ಏನ್ ಮಾಡ್ಬೇಕು ಪ್ರಬುದ್ಧತೆ ಅಂತಂದ್ರೆ 29ಕ್ಕೆ ಕೋರ್ಟ್ ಹೈರಿಂಗ್ ಇದೆ. ಅದು ಏನಾದ್ರೂ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಒಂದ್ ಸ್ಟೆಪ್ ಡೌನ್ ತಗೊಂಡ್ರು ಅಂತಂದ್ರೆ 4 ತಿಂಗಳವರೆಗೂ ಬರುವ 4 ತಿಂಗಳವರೆಗೂ ತೆರೆಮರೆಲ್ಲೇ ಇಟ್ಕೊಂಡು ಆಟ ಆಡ್ಕೊಂಡು ಕ್ಲೀನ್ ಶೀಟ್ ತಗೊಂಡ್ರೆ 2025 ಇವ್ರು ಮತ್ತೆ ಉತ್ತುಂಗ ಶಿಖರಕ್ಕೆ ಹೋಗ್ತಾರೆ. ಅದನ್ನ ಆ ಒಂದು ಜಾನ್ಮಡಿಗೆ ನೀವು ಇವ್ರು ತೋರ್ಬೇಕು. ಇವ್ರು ಆ ಜಾನ್ಮಡಿ ತೋರದೇ ಇದ್ದಾಗ ಏನಾದ್ರೂ ಇದೇ ಹಠಕ್ಕೆ ಅವ್ರು ನಿಂತ್ಕೊಂಡಿದ್ದೇ ಆಗಿದ್ರೆ ಅವ್ರು ಮುಂದೆ ಬರುವ ಸಮಯಗಳಲ್ಲಿ ದುರಂತನೇ ಕಾಣ್ತಾರೆ. ಸೊ ನಮ್ಮ ಅನಲೈಸ್ ಪ್ರಕಾರ ಮೇ ಜೂನ್ 2024 ಅಲ್ಲಿ ಸರ್ಕಾರ ಪತನ ಅಂತ ನಾವು ಗ್ಯಾರಂಟಿ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ವಿ. ಸೊ ಅದೇ ತರನಾಗಿ ಆಗಿದೆ. ಗುರುಜಿ, ಇದ್ರ ಜೊತೆಗೆ ಮತ್ತೊಂದು, ಕಳೆದ 3 ತಿಂಗಳ ಹಿಂದೆ ಕೂಡ ಕೆಲವೊಂದಿಷ್ಟು ನೀವು ಸಿನಿಮಾ ರಂಗದ ವಿಚಾರವಾಗಿ ಕೂಡ ಭವಿಷ್ಯವನ್ನ ನುಡಿದಿದ್ರಿ. ಒಂದು ಯಾಗ ಮಾಡಿಸಿದ್ರೆ ಸರಿ ಆಗಬಹುದು ಅನ್ನುವ ವಿಚಾರವಾಗಿ ಕೂಡ ಹೇಳಿದ್ರಿ. ಈಗ ಒಂದು ಸ್ಯಾಂಡಲ್ವುಡ್ ನಲ್ಲಿ ಎಲ್ಲವೂ ಸರಿಯಾಗ್ಲಿ ಅಂತ ಯಾಗ ಮಾಡಿಸಿದ್ದಾರೆ. ಆ ಯಾಗದ ಪ್ರತಿಫಲ ಹೇಗಿರುತ್ತೆ? ಎಲ್ಲದೂ ಸರಿ ಆಗುತ್ತಾ ಅಂತ? ಖಂಡಿತವಾಗಿ ಅದು ಯಾಗ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಹರಿದ್ವಾರ ಆಶ್ರಮದಲ್ಲಿದ್ದೆ. ಸೊ ನಿನ್ನೆ ಸಂಜೆನೆ ಬಂದಿರೋದು ಏನು ಯಾಗ ಅಂತ ಗೊತ್ತಿಲ್ಲ. ಬಟ್ ನಾನು ಈ ಸೆಪ್ಟೆಂಬರ್ ತಿಂಗಳ ಕಾಲಜ್ಞಾನ ಸಂಚಿಕೆ ರೆಡಿ ಮಾಡ್ಬೇಕಾದಾಗ ನಾವೆಲ್ಲ ಫೀಲ್ಡ್ ಚೆಕ್ ಮಾಡ್ತೀವಿ. ಸ್ಪೋರ್ಟ್ಸು, ಸಿನಿಮಾ, ರಾಜಕೀಯ ಇವೆಲ್ಲ ಚೆಕ್ ಮಾಡುವಾಗ ನಾನು ಫಿಲ್ಮ್ ಇಂಡಸ್ಟ್ರಿ ಕೂಡ ಚೆಕ್ ಮಾಡಿದಾಗ ನಾನು ಏನು ಕೊಟ್ಟಂತಹ ಎಚ್ಚರಿಕೆ ಇದೆ ಈ ಸೆಪ್ಟೆಂಬರ್ ಮಂತ್ ಅಲ್ಲೂ ಕೂಡ ಇದೆ. ಸೆಪ್ಟೆಂಬರ್ ತೋರಿಸ್ತಾ ಇದೆ ಡೇಂಜರ್ ಅಂತ, ಅಕ್ಟೋಬರ್ಲಿ ಸಮಸ್ಯೆ, ನವೆಂಬರ್ಲಿ ಸಮಸ್ಯೆ, ಡಿಸೆಂಬರ್ ವರ್ಗು ಸಮಸ್ಯೆ ತೋರಿಸ್ತಾ ಇದೆ. ಸೊ ಆ ಕಾರ್ಮೋಡ ಅನ್ನೋದು ಇನ್ನೂ ಸರ್ದಿಲ್ಲ, ಇನ್ನೂ ಇದೆ. ಅದು ಏನಾಗಿದೆ, ಎಸ್ಪೆಷಲಿ ನಾನು ಇಡೀ ಒಂದು ಭಾರತ ಚಿತ್ರರಂಗ ಕೊಟ್ಟಾಗ್ಲೂ ಕೂಡ ಸ್ಪೆಸಿಫಿಕ್ ಆಗಿ ದಕ್ಷಿಣ ಭಾರತದ ಫಿಲ್ಮ್ ಇಂಡಸ್ಟ್ರಿಗೆ ಅಂತ ನಾನು ತುಂಬಾ ಡೇಂಜರ್ ಚೇತಾವಣೆ ಕೊಟ್ಟಿದ್ದೆ. ಸೊ ಅದೇ ಪ್ರಕಾರ ದರ್ಶನ್ ಅವ್ರ ಕೇಸ್ಗಳಾಯ್ತು. ಅದಾದ ನಂತರ ಈಗಲೂ ಕೂಡ ಆ ಒಂದು ಎಚ್ಚರಿಕೆಯ ಗಂಟೆ ಮುಂದೆ ಬರೆದಿದೆ. ನಾವು ಒಂದು ಶೀಘ್ರದಲ್ಲಿನೇ ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಡಿಸ್ಟರ್ಬ್ ಆಗುವಂತಹ ದೊಡ್ಡದೊಂದು ಸನ್ನಿವೇಶ ಇವಾಗ ನಾವು ದರ್ಶನ್ ಅವ್ರು ನೋಡಿದ್ವಿ, ಚಿಕ್ಕದಾಯ್ತು, ಅದಕ್ಕೆ ದೊಡ್ಡ ಸನ್ನಿವೇಶನ ನಾವು ಇವಾಗ ಶೀಘ್ರದಲ್ಲಿ ಒಂದು ಬರ್ಲಿರೋ ಟೈಮಲ್ಲಿ ನಾವು ಕಾಣ್ತೀವಿ ಅದನ್ನ. ಓಕೆ ಥ್ಯಾಂಕ್ ಯು ಗುರೂಜಿ, ನೀವು ಕೊಟ್ಟಂತಹ ಮಾಹಿತಿಗಾಗಿ. ಪ್ರಮುಖವಾಗಿ ನೋಡಿ, ಕಿರಣ್ ಕುಮಾರ್ ಗುರೂಜಿಯವರು ಸಾಕಷ್ಟು ಕೆಲವೊಂದಿಷ್ಟು ಭವಿಷ್ಯವನ್ನ ನುಡಿದಿರುವಂಥದ್ದು. ಸೊ ಪ್ರಮುಖವಾಗಿ ಎಲ್ಲವೂ ಕೂಡ ನಿಜವಾಗಿದೆ. ನಿನ್ನೆ ಮೊನ್ನೆ ನುಡಿದಿರುವಂತಹ ಭವಿಷ್ಯ ಅಲ್ಲ ಇದು, 2 ವರ್ಷದ ಹಿಂದೆ ಕೂಡ ನುಡಿಸಿರುವಂತಹ ಭವಿಷ್ಯ ಇದು. ಅದೆಲ್ಲವೂ ಕೂಡ ನಿಜವಾಗ್ತಾ ಇರುವಂಥದ್ದು. ಮತ್ತಷ್ಟು ಅಪ್ಡೇಟ್ ಕೊಡ್ತಾ
ನ್ಯೂಸ್.